ನೋಡಿ, ಕರ್ನಾಟಕದ ಎಲ್ಲ ಜೈಲಲ್ಲೂ ಕೂಡ ಜಾಮರ್ ಹಾಕಿರ್ತಾರೆ. ಫೋನ್ ಮಾಡಬಾರ್ದು. ಫೋನ್ ಅವಕಾಶ ಅದು ಕರ್ಕೊಂಬಂದು ಏನಾದರೂ ಒಂದು ಅವಕಾಶ ಕೊಡಬೇಕು. ಬಿಟ್ಟರೆ ಬಿಂದಾಸಾಗಿ ನೀವು ಹೊರಗಡೆ ಫೋನ್ ಮಾಡೋಂಗೆ ಒಳಗಡೆ ಕೂಡ ಫೋನ್ ಮಾಡಿದ್ರೆ ನೀವು ನೋಡಿ, ಪರಪ್ಪನ ಅಗ್ರಹಾರದಲ್ಲಿ 5 ವರ್ಷಕ್ಕೆ ಜಾಮರ್ ಹಾಕ್ಲಿಕ್ಕೆ 5 ಕೋಟಿ ಖರ್ಚು ಮಾಡ್ತಾರೆ. 5 ವರ್ಷಕ್ಕೆ 5 ಕೋಟಿ ಅಂದರೆ ವರ್ಷಕ್ಕೆ 1 ಕೋಟಿ. ವರ್ಷಕ್ಕೆ 1 ಕೋಟಿ ಅಂದರೆ ಹತ್ರ 10 ಲಕ್ಷ ತಿಂಗಳಿಗೆ. ಯಾಕೆ ಹಾಗಿದ್ರೆ ಆ ದುಡ್ಡನ್ನು ಕೊಡ್ತೀರಿ ಜಾಮರ್ಗೆ? ಅಲ್ಲೂ ದುಡ್ಡು. ಆಮೇಲೆ ಇಂಥವ್ರು ಕೊಡ್ತಾರೆ, ಅಲ್ಲೂ ದುಡ್ಡು. ಯಾರದನ್ನು ಪಡಿತಾ ಇರೋ ದುಡ್ಡು? ರಾಜ್ಯದ ಕಾರಾಗೃಹಗಳಲ್ಲಿ ಮೊಬೈಲ್ ಬಳಕೆ ನಿಷೇಧ ಇದೆ. ಜೈಲಲ್ಲಿ ಸಿಗ್ನಲ್ ಸಿಗದಂತೆ ಜಾಮರ್ ಅಳವಡಿಸಲಾಗಿದೆ. ಆದರೂ ಫೋನ್ಗಳು ರಿಂಗಣಕ್ಕೆ ಮಾತ್ರ ತಡೆ ಬಿದ್ದಿಲ್ಲ. ಯಾಕೆ? ಕರ್ನಾಟಕದ 7 ಜೈಲಲ್ಲಿ ಕೋಟಿ ವೆಚ್ಚದಲ್ಲಿ ಜಾಮರ್ ಅಳವಡಿಕೆ ಮಾಡಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ 3THCBS ಟವರ್, ಆ ಟವರ್ ಹೆಸರು ಒಂದು ಟವರ್ ಅಳವಡಿಕೆ ಮಾಡಿದ್ದಾರೆ. ಈ 5 ವರ್ಷದ ನಿರ್ವಹಣೆಗಾಗಿ 4,67,00,000 ಖರ್ಚು ಮಾಡ್ತೀರಿ ನೀವು. ಟವರ್ ಹಾಕಿದ್ದೀರಿ, ಖರ್ಚು ಮಾಡಿದ್ದೀರಿ. ಎಲ್ಲೋಯ್ತಾಗಿದ್ರೆ ಟವರು? ಜಾಮರ್ ಯಾಕಾಗಲಿಲ್ಲ? ನೀವು ದುಡ್ಡು ಹೋಗುತ್ತೆ, ಜಾಮರನ್ನು ನೀವು ಹಾಕ್ತಾ ಇಲ್ಲ. ಫೋನ್ ಮಾಡೋರು ಮಾಡ್ಕೊಂಡಿರ್ತಾರೆ, ಆಮೇಲೆ ಫೋನ್ ಮಾಡೋರು ಕೂಡ ದುಡ್ಡು ಕೊಡಬೇಕು. ಈಗ ದರ್ಶನಿಂದ ಇವರು ಕೂಡ ದುಡ್ಡು ಪಡೆದಿರ್ತಾರೆ, ಹೇಸಿಗೆ ತಿಂದಿರ್ತಾರೆ ಇವರು ಕೂಡ. ಅಂಥವನ್ನ ತೆಗೆದು ಬಿಸಾಕಬೇಕಾ ಇಲ್ಲ? ಮೇ 2ರಂದು 2,96,00,000 ಹಣ ಬಿಡುಗಡೆಯಾಗಿದೆ ಪರಪ್ಪನ ಅಗ್ರಹಾರ ಜಾಮರ್ ಹಾಕೋದಕ್ಕೆ ಮೇಯಲ್ಲಿ. ಆದರೆ ದರ್ಶನ್ ಜೈಲಿಂದ ವಿಡಿಯೋ ಕಾಲ್ ಮಾಡಿದರು. ಹೆಂಗೆ? ಬೆಂಗಳೂರು, ಬೆಳಗಾವಿ, ವಿಜಯಪುರ, ಧಾರವಾಡ, ಬಳ್ಳಾರಿ, ಶಿವಮೊಗ್ಗ, ತುಮಕೂರು ಇಂಥದ್ದೇ ಟವರ್ ಅಳವಡಿಕೆ ಮಾಡಲಾಗಿದೆ. ಇಲ್ಲಿ THCBS ಟವರ್ ಅಳವಡಿಕೆಗೆ ಎಲ್ಲ ಕಡೆ 11,32,00,000 ವೆಚ್ಚ ಆಗಿದೆ. ಯಾರಪ್ಪನ ದುಡ್ಡು? 11,32,00,000 ಯಾರಪ್ಪನ ದುಡ್ಡು? ನಮ್ಮಪ್ಪನ ದುಡ್ಡೇ, ನಮ್ಮ ದುಡ್ಡು ಅದು. ಅವ್ರು ಯಾರಪ್ಪನ ದುಡ್ಡು ಅಂತೇಳಿ ಆ ಥರ ಜಾಮರ್ ತೆಗೆದು ಬಿಟ್ರು ಅಲ್ವಾ? ನಮ್ಮ ತೆರಿಗೆ ದುಡ್ಡು ಅಲ್ವಾ? ನಾವು ಕೇಳಬೇಕಲ್ವ ಅದನ್ನು? 11 ಕೋಟಿ ಅದಕ್ಕೂ ಖರ್ಚು ಮಾಡಿದ್ದೀವಿ ನಾವು ಕೊಟ್ಟ ದುಡ್ಡನ್ನು. ಈ ನಡುವೆ ಭದ್ರಾವತಿ ಶಾಸಕ ಸಂಗಮೇಶ್ವರ್ ಮಗನಿಗೆ ಬೆದರಿಕೆ ಬರುತ್ತೆ. ಹೆಂಗೆ ಫೋನ್ ಕಾಲಲ್ಲಿ ಬೆದರಿಕೆ ಬರುತ್ತೆ ಜಾಮರ್ ಹಾಕಿದ್ರೆ? ಶಿವಮೊಗ್ಗ ಜೈಲಿಂದ ಡಿಚ್ಚಿ ಮುಬಾರಕ್ ಸುಪಾರಿ ಕೊಡ್ತಾನೆ. ಹೆಂಗೆ? ಕೇಂದ್ರ ಸಚಿವ ನಿತಿನ್ ಗಡ್ಕರಿಗೆ ಹಿಂಡಲಗ ಜೈಲಿಂದ ಧಮಕಿ ಬರುತ್ತೆ. ಹೆಂಗೆ? ಕರೆ ಮಾಡಿ 10 ಕೋಟಿಗೆ ಬೇಡಿಕೆ ಹೊಡ್ತಾನೆ ಜಯೇಶ್ ಪೂಜಾರಿ. ಹೇಗೆ? ಕಾರಾಗೃಹ ಸೇವೆ DIG TP ಶೇಷ ಅವ್ರಿಗೂ ಕೂಡ ಬೆದರಿಕೆ ಕರೆ ಬರುತ್ತೆ. ಧೈರ್ಯ ಎಷ್ಟಿರಬೇಕು ಇವರಿಗೆ? ಯಾರು ಮಾಡಿದ್ದದನ್ನು? ಒಳಗಿರುವಂಥ ರೌಡಿಗಳಿಗೆ ನೀವು ಜಾಮರ್ ಹಾಕಿ ಸುಮ್ಮನೆ ಇದ್ದಿದ್ರೆ ಏನೂ ಆಗ್ತಾ ಇರಲಿಲ್ಲ. ನೀವು ಜಾಮರ್ ತೆಗಿತೀರಿ, ಅದಕ್ಕಾಗಿ ಸರ್ಕಾರ ಖರ್ಚು ಮಾಡುತ್ತೆ. ಆಮೇಲೆ ಯಾರೆಲ್ಲ ಫೋನ್ ಮಾಡ್ತಾರೆ ಅವರಿಂದಲೂ ಪಡಿತೀರಿ ದುಡ್ಡು. ನೀವು ಡೇಂಜರಸ್ ಅಲ್ವಾ? ಸಂಬಂಧಪಟ್ಟ ಪೊಲೀಸರು ಯಾರೇ ಆಗಿರಲಿ. ಬೆಳಗಾವಿ ಹಿಂಡಲಗ ಸೆಂಟ್ರಲ್ ಜೈಲಿಂದ ಕೂಡ ಕರೆ ಬಂದಿತ್ತಂತೆ. ಪರಪ್ಪನ ಅಗ್ರಹಾರದಿಂದ ರೌಡಿ ಮನೋಜ್ನಿಂದ ವಸೂಲಿ. ಇವತ್ತಿಗೆ ನಗ್ನ ವಿಡಿಯೋ ಕಳುಹಿಸಿ ಬ್ಲ್ಯಾಕ್ ಮೇಲ್ ಮಾಡಿದ್ದ. ಏನು ಮಾಡಿದ್ರಿ ಅವನನ್ನು? ಅಂಥವ್ರನ್ನೆಲ್ಲ ಯಾಕೆ ಇಟ್ಕೋತೀರಿ? ನಾನು ಅದನ್ನು ಹೇಳ್ತಾ ಇದ್ದು. ಮಾಡಿ ಕಾಲಿಗೆ ಶೂಟು ಮಾಡಿ ಕುಂಟ್ಲಿ. ಅಂಥವ್ರನ್ನ ಇಟ್ಕೊಂಡು ಪೂಜೆ ಮಾಡಲಿಕ್ಕೆ ನಮಗೆ? ಕೆಲವು ಹೇಸಿಗೆಗಳನ್ನು ಎನ್ಕೌಂಟರ್ ಮಾಡಿ ಬಿಸಾಕಿ. ಈಗಲೂ ಹೇಳ್ತಾ ಇದ್ದೀನಿ, ಬೇಕಾಗಿಲ್ಲ ಅಂಥದ್ದು. ಅವರಿಂದ ಏನಾಗಲಿಕ್ಕಿಲ್ಲ ಸಮಾಜಕ್ಕೆ. ಕ್ಲೀನ್, ಸ್ವಚ್ಛ ಭಾರತ. ಹುಡುಗಿಗೆ ನಗ್ನ ಫೋಟೋ ಕಳಿಸಿ ಹುಡುಗಿದು ಬ್ಲ್ಯಾಕ್ ಮೇಲ್ ಮಾಡಿ 40,000 ವಸೂಲಿ ಮಾಡ್ತಾನೆ. ಯಾರಿದನ್ನು ತಡೆಗಟ್ಟಬೇಕಾಗಿತ್ತು? ಜಾಮರ್ ಹಾಕಿದಂಥ ಪೊಲೀಸರೇ ಅದಕ್ಕೆ ಸಾಥ್ ಕೊಡ್ತಾ ಇದ್ದಾರಲ್ಲ. ಇದನ್ನು ಪ್ರಶ್ನೆ ಮಾಡಬೇಕೇ ಬೇಡ? ಈಗ ರಾಜಕಾರಣಿಗಳು ಬಂದು ನಮಗೆ ಹೇಳ್ತಾರೆ, ನಿಮ್ಗೆ ಈಗ ಗೊತ್ತಾಗಿದ್ದ, ಮೊದಲಿಂದ ಇರಲಿಲ್ವಾ? ಅದಕ್ಕಪ್ಪ 5-5 ವರ್ಷ ಚೇಂಜ್ ಮಾಡೋದು. ಅದಕ್ಕೆ 5-5 ವರ್ಷ ಚೇಂಜ್ ಮಾಡೋದು. ಇನ್ನು ಈ ನಡುವೆ ಬಳ್ಳಾರಿ ಉಸ್ತುವಾರಿ ಸಚಿವರು ಜಮೀರ್ ಅಹಮದ್ ಖಾನ್ ಒಳ್ಳೆ ಫ್ರೆಂಡು ದರ್ಶನ್ಗೆ.
ಮೊನ್ನೆ ಒಂದು ಸುದ್ದಿ ಬಂತು, ಇದು ಬಳ್ಳಾರಿಗೆ ಹಾಕ್ಸಿದ್ದು ಜಮೀರ್ ಅಹ್ಮದ್ ಖಾನ್ ಏನೋ ಪ್ಲ್ಯಾನ್ ಮಾಡಿರ್ಬೋದು. ಮಾಧ್ಯಮದವರು ಬಿಡಲಿಲ್ಲ. ದರ್ಶನ್ ಬಗ್ಗೆ ಸಚಿವ ಜಮೀರ್ ಅಹ್ಮದ್ ಖಾನ್ ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ. ದರ್ಶನ್ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದರು, ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಕೂತು ದಮ್ ಹೊಡಿತಾ ಟೀ ಕುಡಿತಿದ್ರು, ಅದಕ್ಕೆ ಶಿಫ್ಟ್ ಮಾಡಿದ್ದಾರೆ ಅಂತ ಎಲ್ರಿಗೂ ಗೊತ್ತಿರುವಂಥದ್ದು. ಜಮೀರ್ ಅಹ್ಮದ್ ಖಾನ್ ಹತ್ರ ಕೇಳ್ಬಿಟ್ರು, ಏನು ಸರ್ ನೀವು ಇದಕ್ಕೆ ಕಾರಣ ಇಲ್ಲಿಗೆ ಬಳ್ಳಾರಿಗೆ ಬರಲಿಕ್ಕೆ ಅಂತೇಳಿ. ಆಮೇಲೆ ಎಂಥದೇ ಪ್ರಶ್ನೆ ಬರಲಿ, ಜಮೀರ್ ಅಹ್ಮದ್ ಖಾನ್ ಅದಕ್ಕೆ ಕೊಡೋ ಉತ್ತರ ಇದೆಯಲ್ಲ ಭಾಳ ಅದ್ಭುತವಾಗಿರುತ್ತೆ. ಕೇಳಿಸ್ಕೊಳ್ಳಿ. ನನ್ಗದು ಸಂಬಂಧ ಇಲ್ಲ, ಅದು ಪೊಲೀಸ್ ಇಲಾಖೆಯವ್ರು ತೀರ್ಮಾನ ಮಾಡಿ ಅವ್ರು ಮಾಡಿರೋದು. ತಮಗೆಲ್ಲ ಗೊತ್ತಿದೆ, ಮಾಧ್ಯಮದಲ್ಲೇ ತಾವು ತೋರಿಸಿದ್ದೀರ. ಅವ್ದು ಯಾವುದೋ ಒಂದು ಫೋಟೋ ಇದ್ದಿದ್ದ ಕಾರಣಕ್ಕೆ ಲಾಂಜಲ್ಲಿ ಕೂತ್ಕೊಂಡು ಕಾಫಿ ಸಿಗರೇಟ್ ಸೇದಿದ್ದ ಕಾರಣಕ್ಕೆ ನಿಮ್ಮ ಮಾಧ್ಯಮದಲ್ಲೇ ದೊಡ್ಡ ಒಂದು ವಾರ ಒಂದು ಇಶ್ಯೂ ಮಾಡಿದ್ರೆ ಅದು ಆ ಹಿನ್ನೆಲೆಯಲ್ಲಿ ಪೊಲೀಸ್ ಅವ್ರು ಮಾಡಿರೋದು. ನಾವೇನು ಮಾಡಿದ್ರು? ಬಳ್ಳಾರಿ ಉಸ್ತುವಾರಿ ಸರ್, ಹಿಂಗಾಗಿ ಅವ್ರು ರಾಜ್ಯಕ್ಕೆ ತಗೊಳ್ಳಿಕ್ಕೆ ಅವರೇ ಅಲ್ಲಿ ನಾನು ಉಸ್ತುವಾರಿ ಮಂತ್ರಿ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ಬೋದು. ಐ ಆಮ್ ನಾಟ್ ಎ DG, ನಾನು ಬರೀ ಜಿಲ್ಲಾ ಉಸ್ತುವಾರಿ ಮಂತ್ರಿ. ಸಮ್ಟೈಮ್ಸ್ ಆರೋಪಗಳು ಬಂದಾಗ ಉತ್ತರ ಕೊಡಬೇಕು. ಉತ್ತರ ಕೊಟ್ಟರೆ ಅಲ್ಲಿ ಮುಗಿದೋಯ್ತು. ನೀವು ಉತ್ತರ ಕೊಡದೆ ತಪ್ಪಿಸ್ಕೊಂಡ್ರೆ ಕಷ್ಟ. ಜಮೀರ್ ಅಹ್ಮದ್ ಖಾನ್ ಅವ್ರದ್ದೊಂದು ವಿಶೇಷ ಏನವೇ, ನನ್ನ ಹತ್ರ ಏನು ಕೇಳಬೇಡ್ರಪ್ಪ ಅಂತ ಹೇಳೋದೇ ಇಲ್ಲ ಅವರು. ಏನೇ ಪ್ರಶ್ನೆ ಕೇಳಿದ್ರು ಕೂಡ ಉತ್ತರ ಇರುತ್ತೆ ಅವರ ಬಳಿ. ಆಯ್ತಲ್ಲ, ಕ್ಲಾರಿಟಿ ಸಿಕ್ಬಿಡುತ್ತಲ್ಲ. ಇನ್ನು ನೆಕ್ಸ್ಟು ಯಾವುದು ಇಶ್ಯೂ ಬರುತ್ತೆ ಕಾಯಬೇಕು ಜಮೀರ್ ಅಹ್ಮದ್ ಖಾನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಓಕೆ, ಈಗ ಬನ್ನಿ, ದರ್ಶನ್ ವಿಚಾರ ಆಯಿತು, ಮತ್ತೊಂದಾಯಿತು. ಸಿದ್ದರಾಮಯ್ಯ ವಿಚಾರಕ್ಕೆ ಬರೋಣ. ಏನಾಗುತ್ತೆ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಪಟ್ಟ ಉಳಿಯತ್ತಾ, ರಾಜೀನಾಮೆ ಕೊಡ್ತಾರಾ? ಇವತ್ತು ಕೂಡ ಕೋರ್ಟ್ನಲ್ಲಿ ಇದರ ಬಗ್ಗೆ ವಿಚಾರಣೆ ಆಯಿತು. CM ಸಿದ್ದರಾಮಯ್ಯ ವಿರುದ್ಧ ಮುಡಾ ಸಂಘರ್ಷ ಮುಗೀತಾ ಇಲ್ಲ. ಕಳೆದ 2ನೇ ಬಾರಿ ವಾದ ಮಂಡನೆ ಸೆಪ್ಟೆಂಬರ್ 9ಕ್ಕೆ ಮುಂದೂಡಿಕೆಯಾಗಿದೆ. ಈಗ ಮತ್ತೆ 9ಕ್ಕೆ ಮುಂದೂಡಿಕೆಯಾಗಿದೆ. 2 ಬಾರಿ ಮುಂದೂಡಿಕೆ ಆಗಿತ್ತು. ಸದ್ಯಕ್ಕೆ CMಗೆ ಹೈಕೋರ್ಟ್ ಮತ್ತೊಂದು ವಾರ ಮಧ್ಯಂತರ ರಿಲೀಫ್ ನೀಡಿದೆ. 9ನೇ ತಾರೀಕು ತನಕ ಸಿದ್ದರಾಮಯ್ಯನವರು ಯಾರು ಯಾವನ FIR ಹಾಕೋಕ್ಕಾಗಲ್ಲ, ಕೇಸ್ ದಾಖಲು ಮಾಡೋಕ್ಕೂ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ಹಾಗಂತ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಅದಕ್ಕೆ ತಡೆ ಕೊಟ್ಟಿದೆ ಹೈಕೋರ್ಟ್. ಇವತ್ತೇನಾಯಿತು, ಇಂದು ಸ್ನೇಹಮಯಿ ಕೃಷ್ಣ ಪರ ವಾದ ಮಾಡ್ತಾರೆ ಮತ್ತೊಬ್ಬ ಹಿರಿಯ ವಕೀಲ KJ ರಾಘವನ್. ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಭಾಗಿಯಾಗಿರೋ ಬಗ್ಗೆ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠಕ್ಕೆ ಮನವರಿಕೆ ಮಾಡಿಕೊಟ್ರು. ಅದಕ್ಕೆ ಕಾರಣ ಇದೆ. ಮೊನ್ನೆ ಜಡ್ಜ್ ಕೇಳಿದರು, ಓಕೆಪ್ಪ 14 ಸೈಟು 66 ಕೋಟಿ ಅದೆಲ್ಲ ನನಗೆ ಸಂಬಂಧ ಇಲ್ಲ, ಇದಕ್ಕೆ ಮತ್ತು ಸಿದ್ದರಾಮಯ್ಯನವ್ರಿಗೆ ಏನು ಸಂಬಂಧ? ಸಿದ್ದರಾಮಯ್ಯನವರ ಹಸ್ತಕ್ಷೇಪ ಏನಪ್ಪ ಇದರಲ್ಲಿ? ಸಿದ್ದರಾಮಯ್ಯನವರು ಏನು ತಪ್ಪು ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಅದನ್ನು ಹೇಳಿ ಅಂತ. ಅದನ್ನು ಇವತ್ತು ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡಿದರು ರಾಘವನ್ ಅವರು. ಸಾಯಿಕೃಷ್ಣ ಪರವಾಗಿ ವಾದ ಮಾಡಿದರು, ಅಬ್ರಾಹಂ ಮತ್ತು ಇದರ ಪರವಾಗಿ. ಮುಖ್ಯಮಂತ್ರಿ ಪರವಾಗಿ AG ಶಶಿಕಿರಣ್ ಶೆಟ್ಟಿ ವಾದ ಮಂಡನೆ ಮಾಡಿದರು. ಮತ್ತೊಮ್ಮೆ ವಾದ ಮಂಡಲು ಇದೀಗ ಶಶಿಕಿರಣ್ ಶೆಟ್ಟಿ ಇವತ್ತು ಸಿಂಘ್ವಿ ಮತ್ತೊಮ್ಮೆ ವಾದ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ. ಬನ್ನಿ, ಇದರ ಬಗ್ಗೆ ಕೆಲವು ಪಾಯಿಂಟ್ ಇದೆ, ಸಿದ್ದರಾಮಯ್ಯನಿಗೆ ಏನಾಗತ್ತೆ ಅಂತ. ಎರಡೇ ವಿಚಾರ. ಇದು ಹೇಗಿದೆ ಅಂತಂದರೆ, ಅತ್ತ ದರಿ ಇತ್ತ ಪುಲಿ. ಒಮ್ಮೆ ವಾದ ನೋಡುವಾಗ CM ಸೇಫ್ ಅನಿಸುತ್ತೆ, ಇನ್ನೊಂದು ಕಡೆಯಿಂದ ವಾದ ನೋಡುವಾಗ CM ಸೇಫ್ ಇಲ್ಲ ಅನಿಸುತ್ತೆ. ಸೇಫಾ